ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನೀವು JNM ನರ್ಸಿಂಗ್ ಮತ್ತು BSc ನರ್ಸಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅನಾಟಮಿ ಫಿಸಿಯಾಲಜಿ ಭಾಗದಿಂದ ಸೆಲ್ಸ್ ಅಂದ್ರೇನು, ಸೆಲ್ಸ್ಗಳ ಟೈಪ್ಸ್ಗಳು ಮತ್ತು ಇಂಪಾರ್ಟೆನ್ಸ್ ಆಫ್ ಸೆಲ್ಸಲ್ಲಿ ಬರುವಂತಹ ಬೇರೆ ಬೇರೆ ಥರದಂಥ ಸ್ಟ್ರಕ್ಚರ್ಗಳ ಒಂದು ಅಧ್ಯಯನವನ್ನು ಈ ವಿಡಿಯೋದಲ್ಲಿ ನೀವು ಮಾಡುತ್ತೀರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೆಫಿನೇಷನ್ ಆಫ್ cell. A cell is defined as the smallest basic unit of life that is responsible for all the life's process. ಸೊ ಸೆಲ್ ಅಂತಂದರೆ ಇದು ಚಿಕ್ಕದಾದಂಥ ಒಂದು ಕಣ ಅಂತ ಹೇಳ್ತೀವಿ. ಇದು ನಮ್ಮ ಲೈಫಿಗೆ ಬೇಸಿಕ್ ಯೂನಿಟ್ ಆಫ್ ಲೈಫ್, ನಮ್ಮ ಜೀವಿಗಳಿಗೆ ಒಂದು ಸೂಕ್ಷ್ಮವಾದಂತಹ ಕಣ ಕೂಡ ಅಂತ ಹೇಳ್ಬೋದು. ಆ ರೀತಿಯಲ್ಲಿರುವಂಥದ್ದು ಸೆಲ್. ಇದು ಎಲ್ಲ ಒಂದು ಲೈಫ್ ಪ್ರೊಸೆಸ್, ನಮ್ಮ ಜೀವಿಗಳ ಒಂದು ಲೈಫ್ ಪ್ರೊಸೆಸ್ ಆಗಲಿಕ್ಕೆ ಇದೇ ಸೆಲ್ಗಳು ಸಹಾಯಕಾರಿಯಾಗಿವೆ. ಟೈಪ್ಸ್ ಆಫ್ ಸೆಲ್ಸ್. Cells are similar to factories with different laborers and departments that works towards the common objective. Various type of performs different functions based on the cellular structure. There are two types of cells, prokaryotics and eukaryotes. So types of cell ಒಳಗಡೆ ಎರಡು ಪ್ರಕಾರದಂತಹ ಸೆಲ್ಸ್ಗಳಿದ್ದಾವೆ. ಒಂದು ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ, ಒಂದು ಯೂಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಇವುಗಳು ಒಂಥರ ಹೆಂಗಂತಂದರೆ ಸೆಲ್ಗಳಲ್ಲಿ ಫ್ಯಾಕ್ಟರ್ಸ್, ಲೇಬರ್, ಡಿಪಾರ್ಟ್ಮೆಂಟ್ ಥರ ಕೆಲಸಗಳನ್ನು ಮಾಡ್ತವೆ. ಅವುಗಳ ಒಂದು ಆಧಾರದ ಮೇಲೆ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ಗಳ ಮೇಲೆ, ಅವುಗಳ ಫಂಕ್ಷನ್ಸ್ಗಳ ಆಧಾರದ ಮೇಲೆ ಮತ್ತು ಅಲ್ಲಿರುವಂತಹ ಸ್ಟ್ರಕ್ಚರ್ಗಳ ಒಂದು ಆಧಾರದ ಮೇಲೆ ಮತ್ತು ಅದರಲ್ಲಿರುವಂಥ ಕಂಪೋನೆಂಟ್ಗಳ ಆಧಾರದ ಮೇಲೆ ಎರಡು ಸೆಲ್ಗಳನ್ನು ಡಿವೈಡ್ ಮಾಡಲಾಗಿದೆ, ಒಂದು ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಅಂತ. ಮೊದಲನೇದಾಗಿ ನೋಡೋಣ, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೇನು. Prokaryotic cells have no nucleus. Instead, some prokaryotes such as a bacteria have a region within a cell where the genetic material is freely suspended. This region is called nucleotide. So prokaryotics have a no nucleus. ಸೊ ಒಂದು ಶಬ್ದದಲ್ಲಿ ಹೇಳೋದಾದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ಅದರ ಬದಲಿಗೆ ಏನಂತಂದರೆ ಒಂದಷ್ಟು ಬ್ಯಾಕ್ಟೀರಿಯಾಗಳಲ್ಲಿ ಸೊ ಏನಂದರೆ ವಿತಿನ್ ದ ಸೆಲ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇರುತ್ತೆ, ಅದು ಸಸ್ಪೆಂಡ್ ಆಗಿರುತ್ತೆ ಒಂದು ಒಳಗಡೆ ಯಾವುದೋ ಒಂದಷ್ಟು ಬ್ಯಾಕ್ಟೀರಿಯಾಗಳಲ್ಲಿ. ಅದಕ್ಕೆ ನಾವು ನ್ಯೂಕ್ಲಿಯೋಟೈಡ್ಸ್ಗಳು ಅಂತ ಕರಿತೀವಿ. ಬಟ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ಪ್ರೊಕ್ಯಾರಿಯೋಟಿಕ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ಆದರೆ ಒಂದಷ್ಟು ಬ್ಯಾಕ್ಟೀರಿಯಾಗಳಲ್ಲಿ ಜೆನೆಟಿಕ್ ಮೆಟೀರಿಯಲ್ ಸಸ್ಪೆಂಡ್ ಆಗಿರುತ್ತೆ, ಫ್ರೀ ಆಗಿರುತ್ತೆ ಒಳಗಡೆ. ಸೊ ಅದಕ್ಕೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. They all are single celled microorganisms. Example, archaea, bacteria and cyanobacteria. So they all are single called microorganisms. ಇವು ಸಿಂಗಲ್ ಸೆಲ್ಲನ್ನು ಹೊಂದಿರುವಂತಹ ಮೈಕ್ರೋಆರ್ಗನಿಸಮ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಆರ್ಚಿಯಾಗಳು, ಬ್ಯಾಕ್ಟೀರಿಯಾ ಮತ್ತು ಸೈನೋಬ್ಯಾಕ್ಟೀರಿಯಾಗಳು ಇವು ಸಿಂಗಲ್ ಸೆಲ್ಲನ್ನು ಹೊಂದಿರ್ತವೆ. ಅಂದರೆ ಸಿಂಗಲ್ ಸೆಲ್ಲನ್ನು ಹೊಂದಿರುವಂತಹ ಮೈಕ್ರೋ ಆರ್ಗನಿಸಮ್ಗಳು. The cell size ranges from 0.1 micrometer to 0.5 micrometer in diameter. ಇವುಗಳ ಒಂದು ಸೆಲ್ಗಳ ಸೈಜ್ ನೋಡೋದಾದರೆ, ಅದರದ್ದು ಪ್ರೊಕ್ಯಾರಿಯೋಟಿಕ್ ಸೆಲ್ಗಳ ಸೈಜ್ ನೋಡೋದಾದರೆ 0.1 ಮೈಕ್ರೋಮೀಟರ್ದಿಂದ 0.5 ಮೈಕ್ರೋಮೀಟರ್ ಡಯಾಮೀಟರ್ ಸುತ್ತಳತೆಯನ್ನು ಹೊಂದಿರ್ತವೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಗಳನ್ನು ಸ್ವಲ್ಪ ಕಂಟಿನ್ಯೂಷನ್ ಆಗಿ ಹೇಳೋದಾದರೆ, ದ ಹೆರಿಡಿಟರಿ ಮೆಟೀರಿಯಲ್ ಐದರ್ ಕ್ಯಾನ್ ಬಿ DNA ಆರ್ RNA. ಸೊ ಅಂದರೆ ಹೆರಿಡಿಟರಿ ಮೆಟೀರಿಯಲ್ ಈ ಒಂದು ಕೋಶಗಳಲ್ಲಿ DNA ಇರ್ಬೋದು ಅಥವಾ RNA ಆದರೂ ಎರಡರಲ್ಲಿ ಒಂದಾದರೂ ಇರ್ಬೋದು. ಪ್ರೊಕ್ಯಾರಿಯೋಟ್ಸ್ ಜನರಲಿ ರೀಪ್ರೊಡ್ಯೂಸ್ ಬೈ ಬೈನರಿ ಫ್ಯೂಷನ್, a form of sexual reproduction. They are also known as a conjugation, which is often seen as a prokaryotic equivalent to sexual reproduction. However, it is not a sexual reproduction. ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಯಾವ ರೀತಿಯಾಗಿ ಫಾರ್ಮೇಷನ್ ಆಗ್ತವೆ, ಡೆವಲಪ್ಮೆಂಟ್ ಆಗೋದು. ಸೊ ಬೈನರಿ ಫ್ಯೂಷನ್ ಮುಖಾಂತರ ಅಂದರೆ ಒಂದು ಸೆಲ್ ಇದ್ದಿದ್ದು ಡಿವೈಡ್ ಆಗಿ 2 ಡಾಟರ್ ಸೆಲ್ಗಳಾಗಿ ಫಾರ್ಮೇಷನ್ ಆಗ್ತವೆ. ಅದಕ್ಕೆ ನಾವು ಬೈನರಿ ಫ್ಯೂಷನ್ ಅಂತ ಕರಿತೀವಿ. ಇದರಲ್ಲಿ
ಈ ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್ ಕೂಡ ಆಗುತ್ತೆ. ಫಾರ್ಮ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಇದು ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದರೆ ಇಲ್ಲಿ ಯಾವುದೇ ಥರ ಸೆಕ್ಸುವಲ್ ಪ್ರೊಡಕ್ಷನ್ ಮುಖಾಂತರ ಆಗೋದಿಲ್ಲ. ಅಸೆಕ್ಸುವಲ್ ಪ್ರೊಡಕ್ಷನ್ ಮುಖಾಂತರ ಒಂದು ಕೋಶ ಇದ್ದಿದ್ದು ಸೊ ಏನಾಗುತ್ತೆ ಅಂತಂದರೆ ಡಿವೈಡ್ ಆಗಿ ಸೊ ಮರಿಕೋಶಗಳನ್ನು ಮಾಡುತ್ತೆ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ಸ್ಗಳು ಅಂದ್ರೇನು? ಯೂಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಕ್ಯಾರೆಕ್ಟರ್ಡ್ ಬೈ ದ ಟ್ರೂ ನ್ಯೂಕ್ಲಿಯಸ್. ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ಟ್ರೂ ನ್ಯೂಕ್ಲಿಯಸ್. ಓಕೆ, ಇದಕ್ಕೆ ನಾವು ಟ್ರೂ ನ್ಯೂಕ್ಲಿಯಸನ್ನು ಪ್ರೆಸೆಂಟ್ ಇರುತ್ತೆ ಯೂಕ್ಯಾರಿಯೋಟಿಕ್ ಒಳಗಡೆ. ದ ಸೈಜ್ ಆಫ್ ದ ಸೆಲ್ ರೇಂಜ್ ಫ್ರಮ್ 10 ಮೈಕ್ರೋಮೀಟರ್ ಟು 100 ಮೈಕ್ರೋಮೀಟರ್ ಡಯಾಮೀಟರ್ ಇರುತ್ತೆ. ಅಂದರೆ ಇದರ ಒಂದು ಸೈಜು 10 ಮೈಕ್ರೋಮೀಟರ್ದಿಂದ 100 ಮೈಕ್ರೋಮೀಟರ್ ಡಯಾಮೀಟರ್ ರೇಂಜನ್ನು ಹೊಂದಿರುತ್ತೆ. ದಿಸ್ ಬ್ರಾಡ್ ಕ್ಯಾಟಗರಿ ಇನ್ವಾಲ್ವ್ ದ ಪ್ಲ್ಯಾಂಟ್, ಫಂಗೈ ಆ್ಯಂಡ್ ಪ್ರೋಟೋಜೋನ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಇದೆ ಉದಾಹರಣೆಗೆ ಪ್ಲ್ಯಾಂಟ್ಗಳು, ಸಸ್ಯಗಳು, ಆಮೇಲೆ ಫಂಗೈಗಳು, ಪ್ರೋಟೋಜೋಗಳು, ಪ್ರಾಣಿಗಳು, ಇವೆಲ್ಲಗಳು ಏನಂತಂದರೆ ಈ ಒಂದು ಕ್ಯಾಟಗರಿ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಬರ್ತವೆ. ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಪಾಸಿಬಲ್ ಫಾರ್ ಮಾನಿಟರಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ನ್ಯೂಟ್ರಿಯೆಂಟ್ಸ್, ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ಔಟ್ ಆಫ್ ದಿ ಸೆಲ್ಸ್. ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಸೆಲ್ ಕಮ್ಯುನಿಕೇಷನ್. ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಏನು ಮಾಡುತ್ತೆ ಅಂತಂದರೆ ನಾವು ಒಂದು ನ್ಯೂಟ್ರಿಷನ್ಗಳನ್ನು ಸೆಲ್ ಒಳಗಡೆ ಮತ್ತು ಹೊರಗಡೆ ಹೋಗಲಿಕ್ಕೆ ಒಂಥರ ಟ್ರಾನ್ಸ್ಪೋರ್ಟರ್ ಥರ ಕೆಲಸ ಮಾಡುತ್ತೆ. ಜೊತೆಗೆ ಏನಂದರೆ ಇದು ಸೆಲ್ಗಳ ಕಮ್ಯುನಿಕೇಷನ್ ಆಗಲಿಕ್ಕೆ, ಒಂದು ಹೊಂದಾಣಿಕೆಯಾಗಿರಲಿಕ್ಕೆ, ರೆಸ್ಪಾನ್ಸಿಬಲ್ ಮಾಡಲಿಕ್ಕೆ ಇದು ಏನಂತಂದರೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಈ ಒಂದು ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಇನ್ನೂ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ ಹೇಳೋದಾದರೆ ದೇ ಪ್ರೊಡ್ಯೂಸ್ಡ್ ಸೆಕ್ಸುವಲಿ ಆ್ಯಸ್ ವೆಲ್ ಆಸ್ ಅಸೆಕ್ಸುವಲ್. ಇವುಗಳಲ್ಲಿ ಸೆಕ್ಸುವಲ್ ಆಗಿ ಮತ್ತು ಅಸೆಕ್ಸುವಲ್ ಆಗಿ ಈ ಒಂದು ಸೆಲ್ಸ್ಗಳು ಫಾರ್ಮೇಷನ್ ಆಗಿ ಮಾಡ್ಬೋದು. ಅಂದರೆ ಇದರಲ್ಲಿ ಜೀವಿಗಳಲ್ಲಿ ಫಾರ್ಮೇಷನ್ ಆಗುತ್ತೆ. ದೇ ಆರ್ ಸಮ್ ಕಾಂಟ್ರಾಸ್ಟಿಂಗ್ ಫೀಚರ್ಸ್ ಬಿಟ್ವೀನ್ ದ ಪ್ಲ್ಯಾಂಟ್ ಆ್ಯಂಡ್ ಆ್ಯನಿಮಲ್ಸ್. ಫಾರ್ ಎಕ್ಸಾಂಪಲ್, ಪ್ಲ್ಯಾಂಟ್ ಸೆಲ್ ಕಂಟೈನಿಂಗ್ ಕ್ಲೋರೋಪ್ಲಾಸ್ಟ್, ಸೆಂಟ್ರಲ್ ವ್ಯಾಕ್ಯೂಲ್ಸ್ ಆ್ಯಂಡ್ ಅದರ್ ಪ್ಲಾಸ್ಟಿಡ್ಸ್, ವೆರೇಸ್ ಆ್ಯನಿಮಲ್ ಸೆಲ್ಸ್ ಡು ನಾಟ್. ಸೊ ಇಲ್ಲಿ ಒಂದಷ್ಟು ಕಂಪ್ಯಾರಿಸನ್ ನೋಡಿದಾಗ ಪ್ರಾಣಿ ಮತ್ತು ಸಸ್ಯಗಳ ಸೆಲ್ಗಳಲ್ಲಿ ವ್ಯತ್ಯಾಸ ಇದೆ. ಪ್ಲ್ಯಾಂಟ್ಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಸೆಂಟ್ರಲ್ ವ್ಯಾಕ್ಯೂಲ್ಸ್ಗಳು ಇರ್ತವೆ, ಅದರ್ ಪ್ಲಾಸ್ಟಿಡ್ಸ್ಗಳು ಪ್ರೆಸೆಂಟ್ ಇರ್ತವೆ. ಬಟ್ ಆ್ಯನಿಮಲ್ ಸೆಲ್ಗಳಲ್ಲಿ ಇವು ಇರುವುದಿಲ್ಲ. ಓಕೆ, ಇದೇನಂತಂದರೆ ಟೈಪ್ಸ್ ಆಫ್ ಸೆಲ್ಗಳ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡಿ, ನಾವು ನೋಡಲಿಕ್ಕೆ ಯಾವ ರೀತಿಯಾಗಿರುತ್ತೆ ಅಂದರೆ ನಮ್ಮ ಒಂದು ಆ್ಯನಿಮಲ್ ಸೆಲ್, ನಮ್ಮ ಒಂದು ದೇಹದ ಸೆಲ್ ಈ ರೀತಿಯಾಗಿರುತ್ತೆ. ಇದರಲ್ಲಿ ಏನೇನು ಪ್ರೆಸೆಂಟ್ ಇರ್ತವೆ ಇದು. ಓಕೆ, ಇದರಲ್ಲಿ ನ್ಯೂಕ್ಲಿಯರ್ ಪೋರ್ಸ್ ಇರುತ್ತೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ, ನ್ಯೂಕ್ಲಿಯರ್ ಇನ್ವಾಲ್ವ್ ಇದೆ, ಸೆಂಟ್ರಲ್ಸ್ ಇದ್ದಾವೆ. ಓಕೆ, ಮೇನ್ ಹೇಳೋದಾದರೆ ಓಕೆ, ಮತ್ತಿಲ್ಲಿ ರಫ್ ಇಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಗಾಲ್ಗಿ ಅಪರೇಟಸ್ಸು, ಓಕೆ, ರೈಬೋಸೋಮು, ಲೈಸೋಸೋಮು, ಮೈಟೋಕಾಂಡ್ರಿಯಾ, ಪ್ಲಾಸ್ಮಾ ಮೆಂಬ್ರೇನ್, ಇದೆಲ್ಲಗಳು ಇದರಲ್ಲಿ ಒಂದು ಸ್ಟ್ರಕ್ಚರ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಸೊ ಇವಾಗ ನಾವು ಈ ಒಂದು ಸೆಲ್ಸ್ನ ಸ್ಟ್ರಕ್ಚರ್ ಬಗ್ಗೆ ಒಂದೊಂದಾಗಿ ಅವುಗಳಲ್ಲಿ ಬರುವಂತಹ ಕಾಂಪೋನೆಂಟ್ ಬಗ್ಗೆ ಓದ್ತಾ ಹೋಗೋಣ. ಮೊದಲಿಗೆ ಸೆಲ್ಸ್ ಸ್ಟ್ರಕ್ಚರ್ ಆಫ್ ಸೆಲ್ ಅಥವಾ ಸೆಲ್ ಸ್ಟ್ರಕ್ಚರ್ ಅಂದ್ರೇನು? ದ ಸೆಲ್ ಸ್ಟ್ರಕ್ಚರ್ ಕಂಪ್ರೈಸಸ್ ಡಿವೈಡ್ ಎ ಇಂಡಿವಿಜುವಲ್ ಕಂಪೋನೆಂಟ್ ವಿತ್ ಸ್ಪೆಸಿಫಿಕ್ ಫಂಕ್ಷನ್ಸ್ essential to carry out life's process. These components including cell wall, cell membrane, cytoplasma, nucleus, cell organelles. Okay, these are containing and the cell structure and functions ನಾವು ಲೇಟ್ರಾಗಿ ಓದ್ಕೊಳ್ಳೋಣ. ಸೊ ಸೆಲ್ ಸ್ಟ್ರಕ್ಚರ್ ಅಂತಂದರೆ ಇದೊಂದು ಇಂಡಿವಿಜುವಲ್ ಆದಂತಹ ಕಂಪೋನೆಂಟ್ಗಳು ಇದರಲ್ಲಿ ಇದ್ದಾವೆ. ಅವುಗಳು ತಮ್ಮದೇ ಆದಂಥ ಒಂದು ಸ್ಪೆಸಿಫಿಕ್ ಆದಂಥ ಕೆಲಸಗಳನ್ನು ಮಾಡ್ತವೆ, ಇದಕ್ಕೆ ಲೈಫ್ ಪ್ರೊಸೆಸ್ ಆಗಲಿಕ್ಕೆ. ಉದಾಹರಣೆಗೆ ಸೊ ಇಲ್ಲಿ ಕಂಪೋನೆಂಟ್ಗಳು ಯಾವಂತ ನೋಡಿದರೆ ಸೆಲ್ ವಾಲ್ಗಳು, ಸೆಲ್ ಮೆಂಬ್ರೇನು, ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್, ಸೆಲ್ ಆರ್ಗನಲ್ಸ್, ಇವೆಲ್ಲಗಳು ಏನಂತಂದರೆ ಸೆಲ್ ಸ್ಟ್ರಕ್ಚರ್ದಲ್ಲಿ ಬರ್ತವೆ. ಇವು ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡ್ತವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೆಲ್ ಮೆಂಬ್ರೇನ್ ಅಂದ್ರೇನು? ಸೆಲ್ ಮೆಂಬ್ರೇನ್ ಈಸ್ ಸಪೋರ್ಟ್ ಪ್ರೊಟೆಕ್ಟ್ ದಿ ಸೆಲ್. ಓಕೆ, ಒಂದೇ ಕೆಲಸ ಏನಂದರೆ ಇದು ಸೆಲ್ ಮೆಂಬ್ರೇನದು ಸೆಲ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸಪೋರ್ಟಿವ್ ಆಗಿರುತ್ತೆ. ಇಟ್ ಕಂಟ್ರೋಲ್ಸ್ ಮೂಮೆಂಟ್ ಸಬ್ಸ್ಟೆನ್ಸಸ್ ಇನ್ ಔಟ್ ಆಫ್ ದಿ ಸೆಲ್. ಜೊತೆಗೆ ಏನಂತಂದರೆ ಈ ಒಂದು ಸೆಲ್ ಮೆಂಬ್ರೇನ ಸಬ್ಸ್ಟೆನ್ಸಸ್ಗಳು, ಆಮೇಲೆ ಇವು ನಾವು ಆಹಾರಗಳು, ಪದಾರ್ಥಗಳು ಏನು ಮಾಡ್ತೇವೆ ಅಂತಂದರೆ ಕಂಟ್ರೋಲ್ ಮಾಡಿಟ್ಕೊಳ್ಳುತ್ತೆ ಮೂಮೆಂಟ್ ಆಗೋದನ್ನು. ಅಂದರೆ ಸೆಲ್ ಒಳಗದಲ್ಲಿ ಮತ್ತು ಹೊರಭಾಗದಲ್ಲಿ ಹೋಗೋದು ಬರೋದನ್ನು ಮಾಡಲಿಕ್ಕೆ ಕಂಟ್ರೋಲನ್ನು ಮಾಡೋದು ಸೆಲ್ ಮೆಂಬ್ರೇನ್. ಇಟ್ ಸಪ್ರೇಟ್ಸ್ ದಿ ಸೆಲ್ ಫ್ರಾಮ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್. ಇದೇನು ಮಾಡುತ್ತೆ ಅಂದರೆ ಸಪ್ರೇಟಾಗಿ ಎಕ್ಸ್ಟರ್ನಲ್ ಹೊರಭಾಗದ ಎನ್ವೈರ್ಮೆಂಟನ್ನು ಸಪ್ರೇಟ್ ಮಾಡುತ್ತೆ ಈ ಒಂದು ಸೆಲ್ ಮೆಂಬ್ರೇನ್, ಸೆಲ್ಗಳ ಮತ್ತು ಹೊರಗಡೆ ಇರುವಂಥ ಎನ್ವೈರ್ಮೆಂಟಿಗೆ. ದ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇನ್ ಆಲ್ ಸೆಲ್ಸ್. ಇದು ಸೆಲ್ ಮೆಂಬ್ರೇನ್ ಎಲ್ಲ ಸೆಲ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಸೆಲ್ ಮೆಂಬ್ರೇನ್ ಔಟರ್ ಕವರಿಂಗ್ ಆಫ್ ದಿ ಸೆಲ್ ವಿಥಿನ್ ವಿಚ್ ಆಲ್ ದ ಆರ್ಗನಲ್ಸ್. ಓಕೆ, ಇದು ಏನಂತಂದರೆ
ಸೆಲ್ ಮೆಂಬ್ರೇನ್ ಔಟರ್ ಕವರಿಂಗ್ ಆಫ್ ಸೆಲ್ ವಿತಿನ್ ವಿಚ್ ಆಲ್ ಅದರ್ ಆರ್ಗನಲ್ಸ್, ಎಲ್ಲ ಆರ್ಗನಲ್ಸ್ಗಳ ಒಂದು ಒಳಗಡೆನೂ ಕೂಡ ಏನಂದರೆ ಸೆಲ್ ಮೆಂಬ್ರೇನ್ ಕವರಿಂಗ್ ಆಗಿರುತ್ತೆ. ಸಚ್ ಆಸ್ ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್ ಆರ್ ಇನ್ಕ್ಲೋಸ್ಡ್. ಸೊ ಇವೊಂದು ಕೂಡ ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್, ಓಕೆ. ಸೊ ಆ ಒಂದು ಇದ್ರ ಒಳಗಡೆ ಇರ್ತವೆ, ಈ ಸೆಲ್ ಮೆಂಬ್ರೇನ್ ಒಳಗಡೆ ಇರ್ತವೆ. ಇನ್ನೂ ಸ್ವಲ್ಪ ಸೆಲ್ ಮೆಂಬ್ರೇನ್ಗೆ ಹೇಳೋದಾದರೆ, ಇಟ್ ಈಸ್ ರೆಫರ್ಸ್ ಟು ದಿಸ್ ಪ್ಲಾಸ್ಮಾ ಮೆಂಬ್ರೇನ್. ಇದಕ್ಕೆ ನಾವು ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಅಂತ ಕರಿತೀವಿ. ಯಾಕಂತಂದರೆ ಇದರಲ್ಲಿ ಸ್ಮಾಲ್ ಪೋರಸ್ಗಳು ಇರ್ತವೆ. ಸೊ ಅವುಗಳೇನು ಮಾಡ್ತವೆ ಅಂತಂದರೆ ವಸ್ತುಗಳನ್ನು ಒಳಗಡೆಯಿಂದ ಹೊರಗಡೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಜೊತೆಗೆ ಡ್ಯಾಮೇಜ್ ಆ್ಯಂಡ್ ಲೀಕೇಜನ್ನು ಕೂಡ ತಡೆಯುತ್ತೆ. ಸೆಲ್ಗಳಲ್ಲಿ ಡ್ಯಾಮೇಜ್ ಆಗೋದನ್ನು, ಲೀಕೇಜ್ ಆಗೋದನ್ನು ಕೂಡ ತಡೆಯುತ್ತೆ. ಸೊ ಅದರ ಜೊತೆಗೆ ಏನಂತಂದರೆ ಇದು ರೀಇನ್ಫೋರ್ಸ್ಮೆಂಟ್ ಫಂಕ್ಷನ್ಸ್ಗಳನ್ನು ರೀಇನ್ಫಾರ್ಮ್ಸ್ ಅಂದರೆ ರಿಸೆಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಫಂಕ್ಷನ್ಸ್ಗಳಲ್ಲಿ, ಅದರಲ್ಲಿ ಸೆಲ್ಗಳಿರುವಂಥ ಫಂಕ್ಷನ್ಸ್ಗಳಲ್ಲಿ. ಸೆಲ್ ವಾಲ್, ಓಕೆ. ಸೊ ಇದೊಂದು ಸೆಲ್ ವಾಲ್ ಈಸ್ ದ ಮೋಸ್ಟ್ ಪ್ರಾಮಿನೆಂಟ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಸೆಲ್ಲಲ್ಲಿ ಜಾಸ್ತಿ ಸೆಲ್ಲನ್ನು ನೋಡಲಿಕ್ಕೆ ರಫ್ ಆಗಿರುತ್ತಲ್ಲ ಅದು. ಉದಾಹರಣೆಗೆ ಸೆಲ್ಯುಲೋಸು, ಹೆಮಿಸೆಲ್ಯುಲೋಸ್, ಆಮೇಲೆ ಪೆಕ್ಟಿನ್, ಇವೆಲ್ಲಗಳು ಪ್ಲ್ಯಾಂಟ್ ಬಾಡಿ ಒಳಗಡೆ ನಮಗೆ ರಫ್ ಆಗಿ ನೋಡಲಿಕ್ಕೆ ಸಿಗುತ್ತೆ. ದ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ಕ್ಲೂಸಿವ್ ಪ್ಲ್ಯಾಂಟ್ ಸೆಲ್ಸ್, ಪ್ರೊಟೆಕ್ಟ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಅದರ್ ಸೆಲ್ಯುಲರ್ ಕಂಪೋನೆಂಟ್ಸ್. ಇದು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಎ ರಿಜಿಡ್, ತುಂಬ ಗಟ್ಟಿಯಾಗಿರುತ್ತೆ, ಟಫ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ ಸೆಲ್ ಮೆಂಬ್ರೇನ್ ಒಳಗಡೆ. ಇಟ್ ಹೆಲ್ಪ್ಸ್ ಟು ಸಪೋರ್ಟ್ ಶೇಪ್ ಮತ್ತು ಸಪೋರ್ಟ್ ಮಾಡುತ್ತೆ ಸೆಲ್ಗಳಿಗೆ. ಪ್ರೊಟೆಕ್ಟ್ ಫ್ರಮ್ ದ ಮೆಕ್ಯಾನಿಕಲ್ ಶಾಕ್ ಆ್ಯಂಡ್ ಇಂಜುರಿ, ಸೆಲ್ಗಳಿಗೆ ಯಾವುದೇ ಥರದ ಹೊರಭಾಗದಿಂದ ಇಂಜುರಿ ಆಗದ ಹಾಗೆ, ಆಮೇಲೆ ಅದಕ್ಕೆ ತೊಂದರೆ ಆಗದ ಹಾಗೆ ಈ ಒಂದು ಸೆಲ್ ವಾಲ್ ಸಹಾಯ ಮಾಡುತ್ತೆ. ಸೈಟೋಪ್ಲಾಸ್ಮಾ. ಸೊ ಸೈಟೋಪ್ಲಾಸ್ಮಾ ಇಸ್ ಥಿಕ್ ಕ್ಲಿಯರ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ಇನ್ಸೈಡ್ ದ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಒಳಗಡೆ ಒಂಥರ ಜೆಲ್ಲಿ ಥರ, ಅಂದರೆ ಕ್ಲಿಯರ್, ಒಂಥರ ಅಂಟಿ ಥರ ಇರುವಂತಹ ಥಿಕ್ಕಾಗಿರುವಂತಹ ವಸ್ತು ಸೆಲ್ ಮೆಂಬ್ರೇನ್ ಒಳಗಡೆ ಇರುವಂಥ ವಸ್ತು ಸೈಟೋಪ್ಲಾಸ್ಮಾ. ಸೊ ಇದೇನು ಮಾಡುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ವಿತಿನ್ ದ ಸೆಲ್ಸ್, ಕೆಮಿಕಲ್ ರಿಯಾಕ್ಷನ್ ಆಗೋದನ್ನು ಇದರ ಮುಖಾಂತರನೇ ಆಗುತ್ತೆ. ಸೈಟೋಪ್ಲಾಸ್ಮಾದಲ್ಲಿ ಜಾಸ್ತಿ ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗ್ತವೆ ಸೆಲ್ ಒಳಗಡೆ. ಸೆಲ್ ಆರ್ಗನಲ್ಸ್ ಸಚ್ ಆಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವ್ಯಾಕ್ಯೂಲ್ಸ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ ಸಸ್ಪೆಂಡೆಡ್ ಇನ್ ಪ್ಲಾಸ್ಮಾ. ಈ ಒಂದು ಸೈಟೋಪ್ಲಾಸ್ಮಾ ಒಳಗಡೆ ಏನೇನು ಪ್ರೆಸೆಂಟ್ ಇರ್ತವೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೆಸೆಂಟ್ ಇರುತ್ತೆ, ವ್ಯಾಕ್ಯೂಲ್ಸ್ಗಳು, ಮೈಟೋಕಾಂಡ್ರಿಯಾಗಳು, ರೈಬೋಸೋಮ್ಗಳು ಮತ್ತು ಸಸ್ಪೆಂಡೆಡ್ ಸೈಟೋಪ್ಲಾಸ್ಮಾಗಳು ಪ್ರೆಸೆಂಟ್ ಇರ್ತವೆ. ಸೊ ನೆಕ್ಸ್ಟ್ ಯಾವುದಂತಂದರೆ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಕಂಟೇನ್ಸ್ ಹೆರಿಡಿಟರಿ ಮೆಟೀರಿಯಲ್ ಇನ್ ದ ಸೆಲ್, ದ DNA. ಸೊ ನ್ಯೂಕ್ಲಿಯಸ್ ಒಳಗಡೆ ಇದು ಹೆರಿಡಿಟರಿ ಮೆಟೀರಿಯಲ್, ಹೌದಾ, ಹೆರಿಡಿಟರಿ ಮೆಟೀರಿಯಲ್ನ ಹೊಂದಿರುತ್ತೆ, ಜೊತೆಗೆ DNA ಕೂಡ ಹೊಂದಿರುತ್ತೆ. ಇಟ್ ಸೆಂಡ್ಸ್ ಸಿಗ್ನಲ್ಸ್ ಸೆಲ್ ಗ್ರೋತ್, ಮೆಚ್ಯೂರ್, ಡಿವೈಡ್, ಡೈ. ಸೊ ಇದು ಸಿಗ್ನಲ್ಸ್ಗಳನ್ನು ಸೆಂಡ್ ಮಾಡುತ್ತೆ ಯಾವ ರೀತಿಯಾಗಿ ಸೆಲ್ ಗ್ರೋತ್ ಆಗಲಿಕ್ಕೆ, ಮೆಚ್ಯೂರ್ ಆಗಲಿಕ್ಕೆ, ಡಿವೈಡ್ ಆಗಲಿಕ್ಕೆ, ಸಾಯಲಿಕ್ಕೆ ಇದು ಮೆಸೇಜನ್ನು ಕಳಿಸ್ತಾ ಇರುತ್ತೆ. ನ್ಯೂಕ್ಲಿಯಸ್ ಸರೌಂಡೆಡ್ ದ ನ್ಯೂಕ್ಲಿಯರ್ ಎನ್ವಲಪ್ ಸಪ್ರೇಟೆಡ್ DNA ಫ್ರಾಮ್ ದಿ ರೆಸ್ಟ್ ಆಫ್ ದಿ ಸೆಲ್ಸ್. ಸೊ ಇದು ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ದಿ ನ್ಯೂಕ್ಲಿಯರ್ ಎನ್ವಲಪ್. ಇದರ ಸುತ್ತಲೂ ನ್ಯೂಕ್ಲಿಯರ್ ಎನ್ವಲಪ್ ಇರುತ್ತೆ, ಅದು DNA ಸಪ್ರೇಟ್ ಮಾಡುತ್ತೆ, DNA ಫ್ರಾಮ್ ದಿ ರೆಸ್ಟ್ ಆಫ್ ದಿ ಸೆಲ್ಸ್. ಬೇರೆ ಸೆಲ್ಗಳ ಜೊತೆ ಇರದ ಹಾಗೆ ಸಪ್ರೇಟ್ ಮಾಡುತ್ತೆ, ಬೇರೆ ಸೆಲ್ಸ್ಗಳ ಜೊತೆಗೆ ಮಿಕ್ಸ್ ಆಗದ ಹಾಗೆ ಸಪ್ರೇಟಾಗಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಯಾವುದು, ನ್ಯೂಕ್ಲಿಯರ್ ಎನ್ವಲಪ್. ನ್ಯೂಕ್ಲಿಯಸ್ ಪ್ರೊಟೆಕ್ಟ್ಸ್ ದ DNA ಇಂಟಗ್ರಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಸೆಲ್ಸ್. ಓಕೆ, ಇದು ನ್ಯೂಕ್ಲಿಯಸ್ ಪ್ರೊಟೆಕ್ಟ್ ಮಾಡುತ್ತೆ DNAಗಳನ್ನು. ನೆಕ್ಸ್ಟ್ ಸೆಲ್ ಆರ್ಗನಲ್ ಅಂದರೆ ಏನು? ಸೆಲ್ ಒಳಗಡೆ ಇರುವಂತಹ ಕಂಪೋನೆಂಟ್ಗಳಿಗೆ ಸೆಲ್ ಆರ್ಗನಲ್ ಅಂತ ಕರಿತೀವಿ. ದ ಸೆಲ್ ಕಂಪೋಸ್ಡ್ ಆಫ್ ವೇರಿಯಸ್ ಸೆಲ್ ಆರ್ಗನಲ್ಸ್ ಪರ್ಫಾರ್ಮಿಂಗ್ ದ ಸ್ಪೆಸಿಫಿಕ್ ಫಂಕ್ಷನ್ಸ್ ಕ್ಯಾರಿಡ್ ದ ಲೈಫ್ ಪ್ರೊಸೆಸ್. ಡಿಫ್ರೆಂಟ್ ಸೆಲ್ ಆರ್ಗನಲ್ಸ್ ಅಲಾಂಗ್ ವಿತ್ ದ ಸೆಲ್ ಫಂಕ್ಷನ್ಸ್. ಒಳಭಾಗದಲ್ಲಿ, ಈ ಹೊರಭಾಗದಲ್ಲಿ ಇದಾವಲ್ಲ, ಇದನ್ನು ಬಿಟ್ಟು ಒಳಭಾಗದಲ್ಲಿ ಸಣ್ಣ ಸಣ್ಣ ಇದಾವಲ್ಲ, ಈ ಕಾಣಿಸ್ತಾ ಇದ್ದಾವೆ, ಇವೆಲ್ಲಗಳು ಏನಂದರೆ ಸೆಲ್ ಆರ್ಗನಲ್ಸ್ಗಳು. ಇವುಗಳ ಕೆಲಸ ಏನು ಅಂತ ನೋಡೋಣ. ಒಂದೇದು ನ್ಯೂಕ್ಲಿಯೋಲಸ್ ಕೆಲಸ ಏನು? ರೈಬೋಸೋಮ್ ಸಿಂಥೆಸಿಸ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್. ರೈಬೋಸೋಮ್ ಸಿಂಥೆಸಿಸ್ ಮಾಡುತ್ತೆ, ಜೊತೆಗೆ ನ್ಯೂಕ್ಲಿಯರ್ ಸೆಲ್ಲರ್ ಆ್ಯಕ್ಟಿವಿಟಿ, ಒಳಭಾಗದಲ್ಲಿ ಸೆಲ್ಲರ್ ಆ್ಯಕ್ಟಿವಿಟಿ ಆಗೋದನ್ನು, ಸೆಲ್ ರೀಪ್ರೊಡಕ್ಷನ್ ಆಗೋದನ್ನು ನ್ಯೂಕ್ಲಿಯೋಲಸ್ ಕೆಲಸ ಏನು ಕಾರ್ಯನಿರ್ವಹಿಸುತ್ತೆ. ಸೊ ಎರಡನೇ ಪಾಯಿಂಟು ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಏನು ಮಾಡುತ್ತೆ? ಪ್ರೊಟೆಕ್ಟ್ ದ ನ್ಯೂಕ್ಲಿಯಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಅದರ್ ಆರ್ಗನಲ್ಸ್ ನಡುವೆ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಅದರ ಆರ್ಗನಲ್ಸ್ ನಡುವೆ ಮತ್ತು ನ್ಯೂಕ್ಲಿಯಸ್ ನಡುವೆ ಬಾಂಡಿಂಗ್ ಇಟ್ಟುಕೊಳ್ಳುತ್ತೆ. ನೆಕ್ಸ್ಟು ಕ್ರೋಮೋಸೋಮ್ ಈಸ್ ಪ್ಲೇ ರೋಲ್ ಇನ್ ದ ಡಿಟರ್ಮೈನಿಂಗ್ ದ ಸೆಕ್ಸ್ ಆಫ್ ಇಂಡಿವಿಜುವಲ್ಸ್. ಓಕೆ, ಇದೇನು ಮಾಡುತ್ತೆ ಅಂದರೆ ಡಿಟರ್ಮಿನೆಂಟ್, ಅಂದರೆ ಇವು ಒಂಥರ ಕ್ರೋಮೋಸೋಮ್ಗಳು ಸೆಕ್ಸ್ ಡಿಟರ್ಮಿನೆಂಟ್ ಮಾಡಲಿಕ್ಕೆ, ಅಂದರೆ ಫಿಮೇಲ್ ಆಗಲಿಕ್ಕೆ. ಸೊ ಇದು 23 ಪೇರ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್ ಇರ್ತಾವೆ ಹ್ಯೂಮನ್ ಬಾಡಿ ಸೆಲ್ ಒಳಗಡೆ. ಸೊ ಇವು ಸೆಕ್ಸ್ ಡಿಟರ್ಮಿನೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ನೆಕ್ಸ್ಟ್ ಏನಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ವಾಲ್ವ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸ್ ಥ್ರೂಔಟ್ ದಿ ಸೆಲ್ ಒಳಭಾಗದಲ್ಲಿ ಸಬ್ಸ್ಟೆನ್ಸಸ್ಗಳು ಅಂದರೆ ಡ್ರಗ್ಸ್ ಇರ್ಬೋದು, ಫುಡ್ ಇರ್ಬೋದು, ಇವೆಲ್ಲಗಳು ಏನಂತಂದರೆ ಒಳಭಾಗದಲ್ಲಿ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಎಂಡೋಪ್ಲಾಸ್ಮಿಕ್. ಜೊತೆಗೆ ಕಾರ್ಬೋಹೈಡ್ರೇಟು, ಲಿಪಿಡ್ ಸಿಂಥೆಸಿಸ್ಸು, ಸ್ಟೆರಾಯ್ಡು, ಪ್ರೋಟೀನ್ಸ್ಗಳನ್ನು ಮೆಟಾಬಲಿಸಮ್ ಮಾಡಲಿಕ್ಕೆ ಕೂಡ ಸಹಾಯವಾಗುತ್ತೆ. ಮೆಟಾಬಲಿಸಮ್ ಅಂದರೆ ಡೈಜೆಷನ್ ಮಾಡಲಿಕ್ಕೆ. ಗಾಲ್ಗಿ ಬಾಡೀಸ್ ಕಾಲ್ಡ್ ಸೆಲ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟ್ ಮಟೀರಿಯಲ್ ಫ್ರಮ್ ವಿತಿನ್ ದ ಸೆಲ್. ಗಾಲ್ವಿಗಳು ಒಳಭಾಗದಲ್ಲಿನೇ ಅಂದರೆ ಸೆಲ್ ಒಳಭಾಗದಲ್ಲಿನೇ ಮಟೀರಿಯಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸವನ್ನು ಗಾಲ್ಗಿ ಬಾಡಿಗಳು ಮಾಡ್ತವೆ. ನೆಕ್ಸ್ಟು ರೈಬೋಸೋಮ್ ಪ್ರೋಟೀನ್ ಸಿಂಥೆಸಿಸ್ ಮಾಡ್ತೇವೆ ಎಲ್ಲಿ ಸೆಲ್ ಒಳಗಡೆ. ಮೈಟೋಕಾಂಡ್ರಿಯಾ ಇದಕ್ಕೆ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಇದು ಎನರ್ಜಿಯನ್ನು ಜನರೇಟ್ ಮಾಡುತ್ತೆ ಸೆಲ್ ಒಳಗಡೆ. ನೆಕ್ಸ್ಟ್ ಏನಂತಂದರೆ ಲೈಸೋಜೋಮ್ಗಳು. ಇವು ಲೈಸೋಜೋಮ್ ಪ್ರೊಟೆಕ್ಟ್ ಸೆಲ್ ಬೈ engulfing the foreign bodies entering the help cells renewal and known as cell suicidal bags. ಸೊ ಇವೇನು ಮಾಡ್ತೇವೆ ಅಂದರೆ ಹೊರಭಾಗದಿಂದ ಬರುವಂಥ ವಸ್ತುಗಳನ್ನು ಏನಾದರೂ ಅವು ಫಾರಿನ್ ಸಬ್ಸ್ಟೆನ್ಸಸ್ಗಳು ಅಂದರೆ ಈ ಹಾರ್ಫುಲ್ ಆಗ್ತಿರಬೇಕು ಸೆಲ್ಗಳಿಗೆ. ಸೊ ಅವಾಗ ಏನು ಮಾಡ್ತೇವೆ ಅಂದರೆ ಇವು ಸ್ವಯಂ ಪ್ರೇರಿತವಾಗಿ ಅದನ್ನು ಸೆಲ್ಗಳನ್ನು ಸಾಯಿಸಿದೆ. ಸೆಲ್ಲನ್ನು ಏನು ಮಾಡ್ತೇವೆ ಸ್ವಯಂ ಪ್ರೇರಿತವಾಗಿ ಏನಾದರೂ ಒಂದು ಹಾನಿ ಉಂಟು ಮಾಡುವಂಥ ಒಂದು ಫಾರಿನ್ ಬಾಡಿ ಆ್ಯಂಟಿಜೆನ್ ಏನಾದರೂ ಬಂದಾಗ ಸೊ ಇವುಗಳು ಏನು ಮಾಡ್ತೇವೆ ಅಂತಂದರೆ ರಿನ್ಯೂವಲ್ ಮಾಡ್ತೇವೆ. ರಿನ್ಯೂವಲ್ ಅಂತಂದರೆ ಅವುಗಳನ್ನು ರೀಸೆಟ್ ಮಾಡೋದು ಅಥವಾ ಅವುಗಳಿಗೆ ಇವುಗಳಿಗೆ ಏನಂತ ಕರಿತೀವಿ ನಾವು ಸುಸೈಡ್ ಬ್ಯಾಗ್ ಆಫ್ ದಿ ಸೆಲ್ಸ್ಗಳು ಕೂಡ ಅಂತ ಕರಿತೀವಿ. ನೆಕ್ಸ್ಟು ಯಾವುದಂತಂದರೆ ಕ್ಲೋರೋಪ್ಲಾಸ್ಮಾ. ಇದು ನಮ್ಮ ಹ್ಯೂಮನ್ ಬಾಡಿ ಒಳಗಡೆ ಇರೋದಿಲ್ಲ, ಇದು ಪ್ಲ್ಯಾಂಟ್ ಬಾಡಿ ಒಳಗಡೆ ಫೋಟೋಸಿಂಥೆಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ವ್ಯಾಕ್ಯುಲಸ್ಗಳು ಏನು ಮಾಡ್ತೇವೆ ಅಂದರೆ ಫುಡ್, ವಾಟರ್ ಮತ್ತು ವೇಸ್ಟ್ ಮಟೀರಿಯಲ್ಗಳನ್ನು ಇನ್ ದ ಸೆಲ್ಸ್. ಇವು ಸ್ಟೋರ್ ಮಾಡಿಟ್ಕೊಳ್ತವೆ ಫುಡ್ಗಳನ್ನು, ಅದರ ಸಬ್ಸ್ಟೆನ್ಸ್ಗಳನ್ನು, ವೇಸ್ಟ್ ಮಟೀರಿಯಲ್ಗಳನ್ನು, ವಾಟ್ರನ್ನು, ಇವೆಲ್ಲಗಳನ್ನು ಮಾಡ್ಕೊಳ್ಳುತ್ತೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಲ್ಗಳು ನಮ್ಗೆ ಎದಕ್ಕೆ ಬೇಕು, ಅದರದ್ದು ಏನು ಫಂಕ್ಷನ್ ಇದೆ. ಸೊ ಪರ್ಫಾರ್ಮ್ ಸಮ್ ಮೇಜರ್ ಫಂಕ್ಷನ್ಸ್ ಆಫ್ ಸೆಲ್ ಗ್ರೋತ್, ಡೆವಲಪ್ಮೆಂಟ್, ಆರ್ಗನಿಸಮ್ ಫಂಕ್ಷನ್ಸ್ ಆಫ್ ದ ಸೆಲ್ಸ್. ಒಂದು ಸೆಲ್ಸ್ ನಮಗೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಗ್ರೋತ್ ಆಗಲಿಕ್ಕೆ ಸೆಲ್ಸ್ಗಳು ಆರ್ಗನ್ಸ್ಗಳು ಕೆಲಸ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಆಗಲಿಕ್ಕೆ ಸೆಲ್ಸ್ಗಳು ಬೇಕೇ ಬೇಕು. ಸೊ ಇದರಲ್ಲಿ ಏನಂತಂದರೆ ಪ್ರೊವೈಡ್ ಅ ಸಪೋರ್ಟಿವ್ ಸ್ಟ್ರಕ್ಚರ್. ಎಲ್ಲ ಸೆಲ್ಸ್ಗಳು, ಆಲ್ ದ ಆರ್ಗನಿಸಮ್ಸ್ಗಳು, ಎಲ್ಲ ಜೀವಿಗಳು ಸೆಲ್ಗಳಿಂದ ಆಗಿದೆ. ಸೊ ಹಿಂಗಿರಬೇಕಾದ್ರೆ ಎಲ್ಲ ಆರ್ಗನಿಸಮ್ಸ್ಗಳು ಸೆಲ್ಲಿನಿಂದ ಆಗೋದ್ರ ಜೊತೆಗೆ ಸೊ ನಾವು ಸಪೋರ್ಟಿವ್ ಸೆಲ್ಸ್ಗಳು ಏನು ಮಾಡ್ತವೆ ಅಂತಂದರೆ ಆರ್ಗನಿಸಮ್ಗಳಿಗೆ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡ್ತವೆ. ಆಮೇಲೆ ಟ್ರಾನ್ಸ್ಪೋರ್ಟ್ ದ ಸಬ್ಸ್ಟೆನ್ಸಸ್. ಇವುಗಳು ಏನು ಮಾಡ್ತವೆ ಅಂದರೆ ಕ್ಯಾರಿ ಮಾಡಲಿಕ್ಕೆ ಒಂದು ದೇಹದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಫುಡ್ಗಳನ್ನು, ಆಹಾರಗಳನ್ನು, ಕೆಮಿಕಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಸೆಲ್ಸ್ಗಳು ಮಾಡ್ತವೆ. ಆಮೇಲೆ ಎನರ್ಜಿ ಪ್ರೊಡಕ್ಷನ್ ಕೂಡ ಮಾಡ್ತವೆ ಸೆಲ್ಸ್ಗಳು. ಸೊ ಕೆಮಿಕಲ್ ರಿಯಾಕ್ಷನ್ ಪ್ರೊಸೆಸ್ ಆಗೋ ಮುಖಾಂತರ ಉದಾಹರಣೆಗೆ ಫೋಟೋಸಿಂಥೆಸಿಸ್ ಆಗುತ್ತೆ ಇದರಲ್ಲಿ ಪ್ಲ್ಯಾಂಟ್ಸ್ಗಳಲ್ಲಿ. ಆಮೇಲೆ ರೆಸ್ಪಿರೇಷನ್ ಆ್ಯನಿಮಲ್ಗಳಲ್ಲಿ ಆಗುತ್ತೆ. ಇದ್ರ ಮುಖಾಂತರ ಏನಾಗ್ತದೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗೋದ್ರ ಮುಖಾಂತರ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಮಾಡ್ತವೆ. ಆಮೇಲೆ ಏಡ್ಸ್ ಇನ್ ದ reproduction. So cells are aid in the reproduction through the process of called ಮಿಯೋಸಿಸ್ ಮುಖಾಂತರ ಹೊಸ ಸೆಲ್ಗಳನ್ನು ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು, ರೀಪ್ರೊಡಕ್ಷನ್ ಮಾಡುವಂಥ ಕೆಲಸವನ್ನು ಏನು ಮಾಡ್ತೇವೆ ಅಂದರೆ ಸೆಲ್ಗಳು ಮಾಡ್ತವೆ. ಇದೆಲ್ಲಗಳು ಏನಂತಂದರೆ ಸೊ ಸೆಲ್ಸ್ ಬಗ್ಗೆ. ಸೆಲ್ ಅಂದ್ರೇನು, ಸೆಲ್ಸ್ ಫಂಕ್ಷನ್ ಹೇಗಿದೆ, ಟೈಪ್ಸು, ಅದರಲ್ಲಿ ಬರುವಂತಹ ಬೇರೆ ಬೇರೆ ಥರದಂತಹ ಕಂಪೋನೆಂಟ್ಗಳ ಬಗ್ಗೆ ನೀವು ಇದರಲ್ಲಿ ಓದಿದ್ದೀರಿ. ಇದರ ಒಂದು ನೋಟ್ಸನ್ನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಳ್ಬೋದು. ಥ್ಯಾಂಕ್ ಯು.